ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಇನ್ವರ್ಸ್ ಮಾಡೋಣ ಇವಾಗ. ಫೈಂಡ್ ದ ಇನ್ವರ್ಸ್ ಆಫ್ ದ ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು, ಇದು ಮೆಟ್ರಿಕ್ಸ್ ಸಿಂಬಲ್ 3 4 -1 5. ಸೊಲ್ಯೂಷನ್ ಬರ್ಕೊಳ್ಳೋಣ. ಸಿಂಪಲ್ ಆನ್ಸರ್ 3 4 -1 5. ಓಕೆ, ಇವಾಗ ಬಂದು ಫಾರ್ಮುಲಾ ಬರ್ಕೊಳ್ಳೋಣ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ ಇಲ್ಲೇನು ಇಲ್ಲ ಅಂದರೆ ಇಂಟು ಇದೆ ಅಂತ ಅರ್ಥ, ಇಂಟುನೇ ಹಾಕೊಳ್ಳೋಣ, ಏನು ಸಮಸ್ಯೆ ಇಲ್ಲ. ಅಡ್ಜಾಯಿಂಟ್ ಎ. ಓಕೆ, ತಿರ್ಗಾ ಇವಾಗ ಎ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ಇಲ್ಲೇನು ಕೊಟ್ಟಿರೋ ಪ್ರಾಬ್ಲಮ್ ಅದನ್ನು ಬರ್ಕೊಳ್ಳೋಣ. 3 4 -1 5. ಓಕೆ, 3 5s 15. ಓಕೆ, ಕ್ಲಿಯರ್. 4 1s ಇಲ್ಲಿ ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ ಅಂತ ಅರ್ಥ. ಮೈನಸ್ ಇಂಟು ಮೈನಸ್ ಪ್ಲಸ್ 4 1s 4 ಇಸ್ ಈಕ್ವಲ್ ಟು 15 + 4 19. ಓಕೆ, ಕೋಫ್ಯಾಕ್ಟರ್ ಆಫ್ 3, ಕೋಫ್ಯಾಕ್ಟರ್ ಆಫ್ 4, ಕೋಫ್ಯಾಕ್ಟರ್ ಆಫ್ -1, ಕೋಫ್ಯಾಕ್ಟರ್ ಆಫ್ 5 ಇಸ್ ಈಕ್ವಲ್ ಟು ಹಾಕೊಳ್ಳೋಣ. ಪ್ಲಸ್ ಇಲ್ಲಿ ಒಂದು ಇದು ಬರುತ್ತೆ, ಪ್ಲಸ್ ಮೈನಸ್ ಪ್ಲಸ್ ಅಂತ. ಓಕೆ, ಫಸ್ಟು ಇಲ್ಲ ಅಂದ್ರೆ ಹಿಂಗೆ ಸಿಂಪಲಾಗಿ ತಿಳ್ಕೊಳ್ಳೋಣ. ಪ್ಲಸ್ 2 ಮೈನಸ್ ಪ್ಲಸ್. ಓಕೆ, ಇಲ್ಲೇನಿದೆ 3ಗೆ ಕೋಫ್ಯಾಕ್ಟರ್ ಯಾವುದು 5 ಬರ್ಕೊಳ್ಳೋಣ. 4ಗೆ ಕೋಫ್ಯಾಕ್ಟರ್ ಯಾವುದು -1, 1ಗೆ ಕೋಫ್ಯಾಕ್ಟರ್ ಯಾವುದು 4, 5ಗೆ ಯಾವುದು 3. ಆಯಿತು, ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಇದೇ ಥರ ಬರುತ್ತೆ. 3 ಜಾಗದಲ್ಲಿ ಪ್ಲಸ್ ಬರುತ್ತೆ, 4 ಜಾಗದಲ್ಲಿ ಮೈನಸ್ ಬರುತ್ತೆ. ತಿರ್ಗಾ ಇಲ್ಲಿ 4 ಜಾಗದಲ್ಲಿ ಮೈನಸ್ ಬರುತ್ತೆ, 1 ಜಾಗದಲ್ಲಿ -4 ಮತ್ತು 1 ಜಾಗದಲ್ಲಿ ಮೈನಸ್ ಬರುತ್ತೆ. ತಿರ್ಗಾ 3 ಜಾಗದಲ್ಲಿ ಪ್ಲಸ್ ಬರುತ್ತೆ. ಓಕೆನಾ, ಇಷ್ಟೇ ಮತ್ತೆ. ಕೋಫ್ಯಾಕ್ಟರ್ ಆಫ್ ಎ, ತಿರ್ಗಾ ಮೆಟ್ರಿಕ್ಸ್ ಸಿಂಬಲ್ ಹಾಕೊಳ್ಳೋಣ. ಇದು ಹೆಂಗಿದೆಯೋ ಹಂಗೆ ಬರ್ಕೊಳ್ಳೋಣ. 5 -1 ಸಾರಿ ಇಸ್ ಈಕ್ವಲ್ ಟು ಹಾಕೊಳ್ಳೋಣ. ಪ್ಲಸ್ ಹಾಫ್ ಮೈನಸ್ ಹಾಫ್ ಹಾಕೊಂಡ್ಮೇಲೆ ಕೋಫ್ಯಾಕ್ಟರ್ ಬರ್ಕೊಂಡೆ. ಇಸ್ ಈಕ್ವಲ್ ಟು ಇಲ್ಲೇನು ಇಲ್ಲ 5 ಹೆಂಗಿದೆಯೋ ಹಂಗೆ ಬರ್ಕೊಳ್ಳೋಣ. ಇದು ಮೈನಸ್ ಮೊದಲು ಚಿಹ್ನೆ ಉಳಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 1, ಏನು ಇಲ್ಲಿ ಬರ್ದಿಲ್ಲ ಅಂದರೆ ಪ್ಲಸ್ ಇದೆ ಅಂತಲೇ ಅರ್ಥ. 4 -4 ತಿರ್ಗಾ ಪ್ಲಸ್ ಇದೆ ಇಸ್ ಈಕ್ವಲ್ ಟು 3. ಓಕೆ, 5 ಇದು ನೋಡೋಕೊಳ್ಳೋಣ, ಮಿಸ್ಟೇಕ್ ಆಗುತ್ತೆ. 5 1 -4 3. ಓಕೆ, ಇದನ್ನು ಆರಿಂದ ರೋಸ್ನ ಕಾಲಮ್ ಆಗಿ ಕನ್ವರ್ಟ್ ಮಾಡಬೇಕು. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಮೆಟ್ರಿಕ್ಸ್ ಸಿಂಬಲ್ ಹಾಕೊಳ್ಳೋಣ. ಫಸ್ಟು ರೋಸ್ನ ಕಾಲಮ್ ಥರ ಬರೆಯೋಣ. 5 1 -4 3. ಓಕೆ, ಇವಾಗ ಫಾರ್ಮುಲಾ ಹೆಂಗಿದೆಯೋ ಹಂಗೆ ಬರ್ಕೊಳ್ಳೋಣ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು
ಇಲ್ಲೇನಿದೆ 19 ಬಂದಿದೆಯಲ್ಲ, 19ನ ಇಲ್ಲಿ ಬರ್ಕೊಳ್ಳೋಣ. ಎ ಜಾಗದಲ್ಲಿ ಎ ಡಿಟರ್ಮಿನೆಂಟ್ ಇದೆಯಲ್ಲ ಅಲ್ಲಿ ಆ ಜಾಗದಲ್ಲಿ ಬರ್ಕೊಳ್ಳೋಣ. ಮೇಲ್ಗಡೆ 1 ಕಾಮನ್ ಅದು. ತಿರ್ಗಾ ಇಲ್ಲಿ ರಿಕ್ವೈರ್ಡ್ ಆನ್ಸರ್ 5 - 4 1 3 ರಿಕ್ವೈರ್ಡ್ ಆನ್ಸರ್. ಓಕೆ, ನಾವು ಇದನ್ನು ತಿರ್ಗಾ ಇನ್ನೊಂದು ಶಾರ್ಟ್ ಮೆಥಡಲ್ಲಿ ತಿಳ್ಕೊಬೇಕು. ನಾವು ಆನ್ಸರ್ ಸರಿ ಇದೆಯಾ ತಪ್ಪಿದೆಯೋ ಅಂತ ತಿಳ್ಕೊಬೇಕು ಅಂದರೆ ಈ 5 ಇದೆಯಲ್ಲ, 5ನ ಮೇಲ್ಗಡೆ ಬರಿಬೇಕು, ಇಂಟರ್ಚೇಂಜ್ ಮಾಡಿ ಬರಿಬೇಕು. 5 and 3 ಇಲ್ಲೇನಿದೆ 4ಗೆ -4 ಹಾಕಬೇಕು, ಇಲ್ಲಿ ಇರೋದಕ್ಕೆ +4 ಹಾಕಬೇಕು.